ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಮಾವಿನ ಹಣ್ಣು ಸೀಸನ್ ಬಂತು ಅಂದರೆ ನಾವು ಈ ಪದಾರ್ಥ ಮಾಡದೇ ಇರೋಕ್ಕೆ ಆಗಲ್ಲ ಅಲ್ವಾ ಸ್ನೇಹಿತರೆ? ಖಂಡಿತವಾಗ್ಲೂ ವರ್ಷಕ್ಕೊಮ್ಮೆ ಇದು ನಡೀತಾನೆ ಇರುತ್ತೆ. ವರ್ಷಕ್ಕೆ ಒಂದ್ಸಲಿ ಮಾಡೋದಲ್ಲ, ಈ ಮಾವಿನ ಹಣ್ಣು ಸೀಸನ್ನು ವರ್ಷಕ್ಕೆ ಬರೋದು. ಆದರೆ ಈ ಹಣ್ಣು ಮುಗಿಯೋ ಅಷ್ಟರಲ್ಲಿ ಸಾಕಷ್ಟು ಬಾರಿ ತಿಂದ್ಬಿಡ್ತೀವಿ. ಆದರೂ ನಾನು ಮಾಡಿ ಈ ರೀತಿ ನೀವು ಮಾಡಿ ನೋಡಿ, ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳಲಿಕ್ಕೆ ಆಗೋದೇ ಇಲ್ಲ. ಅಷ್ಟು ಅದ್ಭುತವಾದಂತಹ ರುಚಿ ಇತ್ತು ಸ್ನೇಹಿತರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಮಾವಿನ ಹಣ್ಣು ಸೀಸನ್ ಮುಗಿಯೋ ಅಷ್ಟರಲ್ಲಿ ನೀವು ಈ ರೀತಿ ಮಾಡಿ ನೋಡಿ ಸ್ನೇಹಿತರೆ, ಅಷ್ಟು ರುಚಿ ಕೊಡುತ್ತೆ. ಬೆಲ್ಲ ಏನೋ ತೊಗೊಂಡೆ ಪುಡಿ ಮಾಡೋಣ ಅಂದ್ಬಿಟ್ಟು ಪುಡಿ ಸಹ ಮಾಡೇ ಬಿಟ್ಟೆ. ಆಮೇಲೆ ನೋಡಿದ್ರೆ ಆರ್ಗ್ಯಾನಿಕ್ ಬೆಲ್ಲ ಇತ್ತು. ಸರಿ ಇದನ್ನೇ ಹಾಕೋಣ, ಅದು ಬೇಡ ಅಂಥೇಳಿ ಒಂದು ಸೈಡ್ಗಿಟ್ಟು ಎಲ್ಲ ಪದಾರ್ಥನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ತಾರಂತೆ ಕೆಲವರು, ನಾನಂತೂ ಹಾಕೋದೇ ಇಲ್ಲ, ನಮ್ಮಲ್ಲಿ ಹಾಕೋದೇ ಇಲ್ಲ. ಇದು ಸಾಂಪ್ರದಾಯಿಕ ಅಡುಗೆ ಆಗಿರುತ್ತೆ ಸ್ನೇಹಿತರೆ. ಏನೇ ಆಗಲಿ ಮಾವಿನ ಹಣ್ಣು ಸೀಸನಲ್ಲಂತೂ ಈ ಅಡುಗೆ ಮಾಡಲೇಬೇಕು. ಎಳ್ಳನ್ನು ಹುರಿದು ಇಟ್ಕೊಂಡಿದ್ದೀನಿ. ಇವಾಗ ತುಪ್ಪ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಏನು ಚೆನ್ನಾಗಿರುತ್ತೆ ಅಂದರೆ ಬಂದವರೆಲ್ಲ ಲೊಟ್ಟೆ ಹೊಡ್ಕೊಂಡು ತಿನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಮತ್ತು ಗೋಡಂಬಿ ಮತ್ತು ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿದ್ನಲ್ಲ, ಅದನ್ನು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಹಾಗಾಗಿ ನಾನು ಹುರ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ. ನಾನು ಯಾಕೆ ಹುರಿದು ಇದೆಲ್ಲ ಹಾಕ್ತೀನಿ ಅಂದರೆ ರಿಚ್ ಫುಡ್ ಆಗುತ್ತೆ. ಇಲ್ಲ ಅಂದರೆ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಮಾವಿನ ಹಣ್ಣು ಮತ್ತು ಬೆಲ್ಲ ಹಾಕಿ ಕಲಿಸ್ಬಿಟ್ರೆ ಆಗೋಯ್ತು ಶ್ರೀಕರ್ಣಿ ಅಂತಾರೆ. ಖಂಡಿತವಾಗ್ಲೂ ಹಾಗಲ್ಲ. ನನ್ನ ಅಜ್ಜಿಯವರೆಲ್ಲ ಮಾಡ್ತಾಯಿದ್ರು, ಲವಂಗ ಹಾಕಬೇಕು, ಏಲಕ್ಕಿ ಹಾಕಬೇಕು. ಇದು ಸಾಂಪ್ರದಾಯಿಕ ಪದಾರ್ಥ ಆಗಿರೋದ್ರಿಂದ, ಮತ್ತು ಇದು ಬೇಯಿಸೋದೇ ಬೇಡ, ಆ ರೀತಿ ಮಾಡೋದು ಅಂದರೆ ಹಾಗೆ ಮಾಡಬಹುದು. ನಾನು ಸ್ವಲ್ಪ ಇದೆಲ್ಲ ಹುರಿದು ಹಾಕಿ ಸ್ವಲ್ಪ ರಿಚ್ ಫುಡ್ ಮಾಡ್ತೀನಿ ಅಷ್ಟೇ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಈ ರೀತಿ ಎಲ್ಲ ಒಂದು ಸ್ವಲ್ಪ ನಮಗೆ ಗೋಡಂಬಿ ಬಾದಾಮಿ ಸೇರುತ್ತೆ. ಒಂದು ಸಾಂಪ್ರದಾಯಿಕ ಅಡುಗೆ ಅಂದಮೇಲೆ ಈ ರೀತಿ ರಿಚ್ ಫುಡ್ಡು ಇದ್ರೇ ಚೆನ್ನಾಗಿರೋದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಆ ರುಚಿ ಏನು ಅಂತ ಗೊತ್ತಾಗುತ್ತೆ ನೋಡಿ. ಇವಾಗ ನಾನು ಈ ರೀತಿ ಎಲ್ಲ ಪಲ್ಪನ್ನು ತೆಗೆದು ನಾನು ಕಲಿಸ್ಕೊಳ್ತೀನಿ. ಅಂದರೆ ನೀಟಾಗಿ ಈ ರೀತಿ ಕಲಸಿಟ್ಕೊಂಬಿಟ್ರೆ ಸುಲಭ ಆಗುತ್ತೆ. ಸ್ಪೂನಲ್ಲೇ ನೀಟಾಗಿ ತೆಕ್ಕೊಳ್ಬೋದು ನೋಡಿ. ಈ ರೀತಿ ಮಾಡ್ಕೊಂಬಿಟ್ರೆ ಸಾಕು ಸ್ನೇಹಿತರೆ. ನೀಟಾಗಿ ಎಲ್ಲೂ ಅಂದರೆ ದಪ್ಪ ದಪ್ಪ ಸಿಕ್ಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಚೆನ್ನಾಗಿ ಈ ರೀತಿ ನಾವು ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹೀಗೆ ಒಳ್ಳೊಳ್ಳೆ ಒಂದು ಫುಡ್, ರುಚಿಯಾದಂಥ ಫುಡ್ನ ನಾನು ನಿಮ್ಮಲ್ಲಿಗೆ ತಲುಪ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತು ಮಾಡಿರುವಂತಹ ತುಪ್ಪದ ಒಗ್ಗರಣೆ ಅಂದರೆ ಗೋಡಂಬಿ ಬಾದಾಮಿ ಜೊತೆಗೆ ಈ ಆರ್ಗ್ಯಾನಿಕ್ ಬೆಲ್ಲ ಸೇರಿಸಿದ್ದೀನಿ, ಎಳ್ಳು ಸೇರಿಸಿದ್ದೀನಿ, ಜೊತೆಗೆ ಈ ಮಾವಿನ ಹಣ್ಣಿನ ಪಲ್ಪನ್ನು ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಅಂದರೆ ಫುಲ್ ಎಲ್ಲ ಹೊಂದ್ಕೊಳ್ಬೇಕು ಅಷ್ಟರ ಮಟ್ಟಿಗೆ ನೀವು ಮಾಡಿ ನೋಡಿ. ದೋಸೆ, ರೊಟ್ಟಿ, ಚಪಾತಿ, ಪೂರಿ, ನಿಜವಾಗ್ಲೂ ಮಕ್ಕಳಂತೂ ಹಾಗಾಗೇ ತಿಂದ್ಬಿಡ್ತಾರೆ. ಈ ರೀತಿ ಮಾಡಿಕೊಟ್ಟು ನೋಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮಕ್ಕಳೇನು ದೊಡ್ಡವರು ಲೊಟ್ಟೆ ಹೊಡ್ಕೊಂಡು ತಿಂತೀವಿ, ಅಷ್ಟು ಚೆನ್ನಾಗಿರುತ್ತೆ. ಇದು ಒಂದು ಸಾಂಪ್ರದಾಯಿಕ ಅಡುಗೆ ಆಗಿರುತ್ತೆ. ನಾನೊಂದು ಸೀಕ್ರೆಟ್ ಹೇಳಿದ್ನಲ್ಲ ರುಚಿ ಕೊಡೋದಕ್ಕೆ ಅಂತ, ಬೆಲ್ಲದ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ನೋಡಿ, ಆ ರುಚಿನೇ ಬೇರೆ ಇರುತ್ತೆ ಸ್ನೇಹಿತರೆ. ಅದ್ಭುತವಾದಂತಹ ಮಾವಿನ ಹಣ್ಣು ಶ್ರೀಕರ್ಣಿ ರೆಡಿ ಆಯಿತು.